ಅವಳನ್ನ ಕರ್ಕೊಂಬಂದಾಗ ಎಷ್ಟು 8 ತಿಂಗಳು ಮಗು ಏನಲ್ಲ ನಾವು ಬಂದಾಗ ಪಾಪ್ಗೆ ನಿಂಗೆ ಬಾರ್ವಾ. ಹಾಯ್, ನನ್ನೆಲ್ಲ ಕನ್ನಡಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ವ್ಲಾಗ್. ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವಂತೂ ಯಾವಾಗಲೂ ಅಷ್ಟೇ, ಎಲ್ಲಿಗಾದರೂ ಹೋಗೋದಾಗಲೇ ಮೊದಲೇ ಪ್ಲ್ಯಾನ್ ಅಂತೂ ಮಾಡೇ ಇರಲ್ಲ. ಯಾವಾಗಲೂ ಸಡನ್ ಪ್ಲ್ಯಾನೇ. ಇವತ್ತು ಅಷ್ಟೇ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಬಟ್ ನಾವಿಲ್ಲಿಗೆ 6 ಇಯರ್ಸ್ ಆಗಿತ್ತು ಹೋಗಿ. ನನ್ನ ಮಗಳು ಹುಟ್ಟಿದಾಗ ಅವಳು 8 ಮಂತ್ಸ್ ಬೇಬಿ. ಸೊ ಅವಾಗ ಹೋಗಿದ್ದು. ಮತ್ತು ಅವತ್ತಿಂದ ಇವತ್ತಿನವರೆಗೂ ಓಕೆ ಆಗಿರಲಿಲ್ಲ. ಇವತ್ತು ಸಡನ್ನಾಗಿ ಅಲ್ಲಿಗೆ ಹೊರಟೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತೇಳಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬೇಗನೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಟಿಫನ್ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಿಗಪ್ಪ ಅಂತ ಅಂದರೆ ನವಲೆ ನಾಗೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಈ ನವಲೆಗೆ ನಾವು ಹೋಗಿ ತುಂಬ ಒಂದು 7 ಇಯರ್ಸ್ ಏನೋ ಆಗಿರ್ಬೋದು ಅನಿಸುತ್ತೆ. ನಮ್ಮ ಪಾಪು 8 ಮಂತ್ಸ್ ಬೇಬಿ ಅವಾಗ ಹೋಗಿದ್ದು. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಅಮ್ಮನ ಮನೆ ಅಲ್ಲಿಗೆ ಹತ್ರನೇ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ಸಡನ್ನಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಇಲ್ಲದಕ್ಕೆ ಸ್ವಲ್ಪ ಲೇಟೇ ಆಯಿತು. ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮನೆ ಕೆಲಸ ಮುಗಿಸ್ಕೊಂಡಲ್ಲ 12 ಗಂಟೆ ಆಗೋಗಿತ್ತು. ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ, ಆರಾಮಾಗಿತ್ತು. ನಾವು ಲೇಟಾಗಿ ಹೋಗಿದ್ದೆ ನಮ್ಗೆ ಅನುಕೂಲ ಅನ್ನಿಸ್ತು. ಯಾಕಪ್ಪ ಅಂತಂದರೆ ಮಾರ್ನಿಂಗ್ ಟೈಮೇ ಜಾಸ್ತಿ ಜನ ಇರ್ತಾರೆ. ಬಟ್ ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ. ನಾವ್ಯಾಕೆ ಇಷ್ಟೊಂದು ಸಡನ್ನಾಗಿ ಹೊರಟೋದು ಅಂತಂದರೆ ನೈಟು ನನ್ನ ಮಗಳು ತುಂಬ ಕಿವಿ ನೋವು ಅಂತ ಅಂತಿದ್ಲು. ಸೊ ನಾವು ಹಂಗೆ ಅಂದ್ಕೊಂಡಿದ್ದು ಬರ್ತೀವಿ ಅಂತೇಳಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಹಬ್ಬ ಆದಾಗ್ಲಿಂದನೂ ತುಂಬ ಅಕ್ಕಪಕ್ಕ ತುಂಬ ಹಾವು ನೋಡಿದ್ವಿ. 2-3 ಸತಿ ಕಾಣಿಸ್ಕೊಂಡಿತ್ತು. ಅದಕ್ಕೆ ಅಂತ ಹೋಗಿ ಬಂದ್ಬಿಡೋಣ ಅಂತೇಳಿ ಸಡನ್ನಾಗಿ ಹೊರಟೋದು. ಇದೇ ನೋಡಿ ನವಲೆ ನಾಗೇಶ್ವರ ಪೂರ್ತಿ. ನೀವು ಯಾರು ನೋಡಲಿಲ್ಲ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡ್ದಲೇ ಪೂರ್ತಿ ಈ ವಿಡಿಯೋನ ನೋಡಿ. ಕಲ್ಯಾಣಿ ಯಾರು ಹೇಳಮ್ಮ. ಇಲ್ಲಿನ ವಿಶೇಷ ಶ್ರೀ ನಾಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮುಟ್ಟಬಾರ್ದು ದೇವರು. ಇದು ಮಾಡ್ತಾರೆ ಸ್ಲೆಶ್. ಒಳಗೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಚೆ ಬಂದು ಮತ್ತೆ ದೇವಸ್ಥಾನದ ಒಂದು ರೌಂಡ್ ಹಾಕಿ ನೋಡಿ. ಈ ಬಾವಿಲಿ ಯಾರಾದರೂ ಹರಕೆ ಹೊತ್ಕೊಂಡಿದ್ರೆ ಒಂದು 3 ವಾರ ಅಂದರೆ ಅವ್ರಿಗೆ ಅನುಕೂಲ ತಕ್ಕನಾಗಿ ಇಷ್ಟು ವಾರ ಬಂದು ನೀರು ಹಾಕಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತೀವಪ್ಪ ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಂದು ಒಂದು ಹರಕೆ ಇದೆ. ನನ್ನ ಮಗನ ಹರಕೆಗೆ ಮಾಡ್ಕೊಂಡಿದ್ದು ಅದಿನ್ನೂ ತೀರಿಸಿಲ್ಲ. ಸೊ ಹೋಗಿ ಒಂದು 3 ವಾರ ನಾನು ನೀರು ಹಾಕಿಸ್ಕೊಂಡು ಹರಕೆ ತೀರಿಸ್ಬೇಕು. ಅಲ್ಲಿಂದ ಮತ್ತೆ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಇಲ್ಲೊಂದು ಶಿವಲಿಂಗ ಇದೆ ಪಕ್ಕದಲ್ಲೇ, ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು. ಅದನ್ನೇ ಹೇಳಬೇಕು ಅಂತ
ಅಂತಂದ್ರಪ್ಪ. ದೇವಸ್ಥಾನದಲ್ಲಿದ್ದೀರಾ ಬರ್ರಿ ಅಂತ. ಮಂಗ ಬಾಲ ಒಂದಿಲ್ಲ ನಿಂಗೆ. ಹಂಗ ಜೇಜಿಗೆ ಕೈ ಮುಗಿಯೋದು. ಅದೇನು ಅವತಾರ ಪಾಪ. ನವಲೆ ನಾಗೇಶ್ವರದಲ್ಲಿ ಸೋಮವಾರ ಮಾತ್ರ ತುಂಬ ರಶ್ ಇರುತ್ತೆ. ಇವತ್ತು ನಾರ್ಮಲ್ ಡೇ ಇರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಆಮೇಲೆ ನಾವು ಹೋದಾಗ ಅಲ್ಲೇ 12:30 ಹೋಗಿತ್ತು. ಆಲ್ಮೋಸ್ಟ್ ಬೇಗ ಬಂದು ಹೋಗೋರಂತಾರಲ್ಲ, ಬೆಳಗ್ಗೆನೇ ಬಂದಿರ್ತಾರೆ, ಹಂಗಾಗಿ ಅಷ್ಟೊಂದು ರಶ್ ಇರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಮತ್ತೆ ಒಂದೆರಡು ಫೋಟೋ ತೊಗೊಂಡು ಮತ್ತೆ ಊಟ ಮಾಡೋಣ ಅಂತೇಳಿ ಊಟದ ಕಡೆ ಪ್ರಸಾದನೆಲ್ಲ ಈ ಕಡೆ ಹೊರಟು. ನೀನು ಯಾರೇನು ನೋಡ್ಬೇಕಾಗಿಲ್ಲ, ಯಾವ ಹುಡುಗಿನೂ, ಯಾವ ಹುಡುಗಿ ಅಲ್ಲ ಆಂಟಿ ಆಗಲಿ ನೀನೇನು ನೋಡ್ಬೇಕಾಗಿಲ್ಲ. ಆದರೆ ನನ್ನ ಮಗನಿಗೆ ಮಾತ್ರ ಬೇಜಾರಾಗೋಯ್ತು. ಯಾಕಂದರೆ ಅವನಿಗೆ ಪಾಯಸ ಅಂದರೆ ಇಷ್ಟ. ಸೊ ಇವತ್ತು ಪಾಯಸ ಮಾಡಿರಲಿಲ್ಲ. ಅಲ್ಲಿ ಪಾಯಸ ಮಾಡ್ತಾರೆ ಡೈಲಿ, ಬಟ್ ಲೇಟ್ ಆಗಿರೋದಕ್ಕೆ ನಮಗೆ ಖಾಲಿ ಆಗಿತ್ತು ಅಥವಾ ಇವತ್ತು ಮಾಡಿರಲಿಲ್ವ ಗೊತ್ತಿಲ್ಲ. ಬಟ್ ಪಾಯಸ ಇಲ್ಲ ನನಗೆ ಅಂತೇಳಿ ಸಿಟ್ಕೊಂಡು ಕುಂತಿದ್ದ. ಆಮೇಲೆ ಏನೇನೋ ಸಮಾಧಾನ ಮಾಡಿ ನಾನು ಊಟ ಮಾಡಾದ್ಮೇಲೆ ಮತ್ತು ಅವನಿಗೂ ಊಟ ಮಾಡಿಸಿ ಅಲ್ಲಿಂದ ಹೊರಟು. ಅವನಿಗಂತೂ ಮನೆಗೆ ಹೋದ್ಮೇಲೆ ಪಾಯಸ ಎಲ್ಲ ಮಾಡ್ಕೊಡ್ತೀನಿ ಅಂತೇಳಿ ಪೂಸಿ ಮಾಡಿ ಏನೇನೋ ಹೇಳ್ಕೊಂಡು ಹತ್ತ ಊಟ ಮಾಡಿಸಿದ್ದಾಯ್ತು. ಕೊನೆಗೂ ತುಂಬ ಆಟ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ. ನನಗೆ ಪಾಯಸ ಬೇಕು, ಪಾಯಸ ಮಾಡಿಲ್ವಾ ಅಂತೇಳಿ. ಅವನಿಗೊಂದು ಸ್ವಲ್ಪ ಸ್ವೀಟ್ ಅಂದರೆ ಇಷ್ಟ, ಹಂಗಾಗಿ ಪಾಯಸ ಕೇಳ್ತಿತ್ತು. ದೇವ್ರ ದರ್ಶನ ಮತ್ತು ಊಟ ಎರಡೂ ಚೆನ್ನಾಗಾಯಿತು. ಅಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ಮಕ್ಳಿಗೆ ಸ್ವಲ್ಪ ಆರಾಮಾಗೋದು ಒಂದು 5 ನಿಮಿಷ ಆಟ ಆಡಲಿ ಅಂತೇಳಿ ಕರ್ಕೊಂಬಂದು ಅಲ್ಲೇ ಆಟ ಆಡೋವು ಜಾರಮಂಡಿ ಆಗಲಿ ಜೋಕಾಲಿ ಎಲ್ಲ ಮುರಿದೇ ಹೋಗೋಗ್ಬಿಟ್ಟಿದೆ. ಎಲ್ಲೋ ಒಂದೊಂದು ಚೆನ್ನಾಗಿದೆ. ನನ್ನ ಮಗನಂತೂ ಆಡ್ತೀನಿ ಅಂತ ಹೋಗಿ ತುಂಬ ಎದುರುತ್ತಾ ಇದ್ದಾನೆ. ಅದ್ರ ಕೂತ್ಕೊಂಡು ಸುಮ್ಮನೆ ಮಾತಷ್ಟೇ, ಫುಲ್ ಎದುರು ಪುಕ್ಲ. ಬಿಡು ಕಯ್ಯ, ಬಾ 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 ಬಾ, ನಾನಿದ್ದೀನಿ, ಬಾರವಾ, ಬಿಡುಕಯ್ಯ ಏನಲ್ಲ, ಬಾ, ಬಂತು ಬಂತು ಬಂತು, ಬಿಡವ ಕಯ್ಯ, ಏನಾಗಲ್ಲ ಬಿಡು, ನಾನು ಹಿಡ್ಕಂತೀವಿ, ಬಾ ಬಾ ಹಿಡ್ಕಂತೀವಿ, ಬಾ, ಹಂಗೆ 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 ಅಷ್ಟೇ ಅಪ್ಪ. ಬಿದ್ರೆ ಬೀಳ್ತಾಳ ತಾಳ, ಬಿಡ, ಅದು ಕಾಲಿಗೆ ಹೊಡೆದತ್ತು. ಅವನ್ ಸುಮ್ನೆ ಮಾತ್ಕೊಂಡ್ರಿ ಎದ್ರಕಂತಾನೆ. ಅದೇನ್ ಹಂಗ ಆಗ್ತೀಯ, ಏನೋ ಆಯ್ತೆ ನಂಗೆ, ಸುಮ್ನೆ ಎದ್ರಕಂತಾನೆ, ಎದ್ರ ಪುಕ್ಲ, ಮಾತ್ ಮಾತ್ರ ಚೆನ್ನಾಗ್ ಆಡ್ತಾನೆ. ಕೈ ಬಿಡು ಚಿನ್ನಮ್ಮ, ಏನಾಗಲ್ಲ, ಬಾ. ಏಯ್ ಕೈ ಬಿಡು, ಬಿಡು ಪಾಪ, ಏನು ಆಗಲ್ಲ, ಅಪ್ಪ ಹಿಡ್ಕೊಳುತ್ತೆ. ಅದ್ ಇನ್ನೊಂದ್ಸತಿ ಹೋಯ್ತು, ಎದ್ರ ಕಾಣುತ್ತೆ. ನಾಳೆಗ್ ರಜಾ, ಅಲ್ಲಿ ತಗ್ಲುತ್ತೆ ರೀ, ಚೂಪ್ ಐತೆ. ಕಾಲಿಡ್ಕೊಂಡು ಎಳ್ದು ಬಿಡ್ರಿ, ಹಂಗೇನೆ ನಾಡ್ಕನೆ ಹೊಡಿತಾನೆ, ಬರೀ ಡವ್ ರಾಜ. ಅದು ಹೋಗ್ ಮುರ್ದು ಆಯ್ತು ಕಣ್ ಪಾಪ, ಅದಾಡಲ್ಲ ಬಾ. ನನ್ನಂತಾರ ಎಲ್ಲಿದ್ದೀರಾ, ಕಾಣ್ತಾನೆ ಇಲ್ಲ. ಅವಳನ್ನ ಕರ್ಕೊಂಬಂದಾಗ ಎಷ್ಟು 8 ತಿಂಗಳು ಮಗು ಏನಲ್ಲ ನಾವು ಬಂದಾಗ.
ಯಾರಿಗೆ ಹೆಣ್ತಿಂಗ್ಳು ನಂಗ ಪಾಪ್ಗೆ ನಿಂಗ ನಿಂಗೆ 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 ಈಗ 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 ಒಂದು 6 ತಿಂಗ್ಳಿಗೆ ನಿಂಗೆ ಲಿಕ್ಕಿ ನಾನು ನೀನು ಬಂದಿದ್ದು ಲಿಕ್ಕಿನ ಕರ್ಕೊಂಡು 10th ಅವನು ನಿಂದು ಬೆಳಿಲಿಲ್ಲ ನಾನು ಅಪ್ಪ ಅಮ್ಮಗೆ ಇಬ್ರು ಅವ್ರೇನೆ ಬರೀ ಮಾತಷ್ಟೇ ನಿಮ್ಮಿಬ್ರದ್ದು ಇದಡನ ಈ ಜಡಕ್ಕೂ ಬಿಡ ಹಿಂಗೆ ನೆಟ್ಟಾಗಿ ಪಕ್ಷಿ ಬಾತುಕೋಳಿ ನಿನ್ನ ಎಸ್ಸೇನೆ ಕಣಪ್ಪ ಇನ್ನೊಂದು ಸ್ವಲ್ಪ ದಿನ ಇನ್ನೂ ಎಸಿತಾನೆ ಎಲ್ಲಾರನ್ನೂ ಎಸಿತಾನೆ ಕುತ್ಕೊಂಡು ಈ ಜಾಗದಲ್ಲೇ ಕುತ್ಕೊಂಡು ಫೋಟೋ ತೆಗ್ದಿದ್ದು ಅದಳೆ ಫೋಟೋ ಸುಂದರ ಸುಂದರ ಯಪ್ಪ ಇಲ್ಲಿ ಯಾವ ನಕ್ಷತ್ರದಲ್ಲಿ ಉಟ್ಬಿಟ್ಟಪ್ಪ ನೀನು ನನ್ನ ಹೊಟ್ಟೆ ಬಿದ್ಬಿಡು ನೀನು ಸಿದು ಸಿದು ನಿನ್ ಫ್ರೆಂಡ್ ಬಂದೈತಲ್ಲಿ ಅಲ್ಲಿ ಹಿಂದೆ ನೋಡಲಿ ಅಲ್ಲಲ್ಲ ಅಲ್ಲಿ ಅಲ್ಲಿ ಹಿಂದೆ ಹಿಂದೆ ನೋಡಲಿ ಹಂಗೆ ನೋಡಲಿ ಏನೋ ತಿಂತೈತೆ ಪಾಪ ನೋಡಲ್ ನಿನ್ ಫ್ರೆಂಡ್ ಏನೋ ತಿಂತೈತೆ ಯಾರ ಫ್ರೆಂಡ್ ಚಿತ್ತೋದು ಪಾಪ ಯಾರ ಫ್ರೆಂಡ್ ಅದು ನನ್ನ ಮಕ್ಳಿಗಂತೂ ದೇವಸ್ಥಾನ ಕರ್ಕೊಂಡು ಹೋಗಿದ್ಕಿಂತನೂ ಅಲ್ಲಿ ಪಕ್ಕದಲ್ಲಿ ಪಾರ್ಕ್ ಇತ್ತು, ಆ ಕೆರೆ ಮತ್ತು ಅಲ್ಲಿ ಆಟ ಆಡೋದಕ್ಕೆಲ್ಲ ನೋಡಿ ತುಂಬ ಖುಷಿ ಪಟ್ಟರು. ಸೊ ಮಕ್ಕಳು ಖುಷಿ ಆದರೆ ನಮಗಿನ್ನೇನು, ನಮಗೂ ಅದೇ ಬೇಕಾಗಿದ್ದು. ಒನ್ ಡೇ ರಜಾ ಇದ್ದರೆ ಆರಾಮಾಗಿ ಹೋಗಿ ಮಕ್ಕಳನ್ನು ಕರ್ಕೊಂಡೋಗಿ ಅವ್ರಿಗೂ ಆಟ ಆಡಿಸಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಒನ್ ಡೇ ವಾಪಸ್ ಬರ್ಬೋದು. ಸೊ ನನ್ನ ಡೇ ಈ ಥರ ಇತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.